ಅಮ್ಮ ತುಂಬಾ ಹೊಟ್ಟೆ ಹಸುವಾಗ್ತಿದ್ಯಮ್ಮ, ಏನಾದ್ರೂ ತಂಗ್ಲಿದ್ರೆ ಹಾಕಮ್ಮ. ಅಯ್ಯೋ, ಕೈಕಾಲು ತೊಳ್ಕೊಂಬನ್ನಿ ತಾತ, ನಿಮಗ್ ಊಟ ಬಡಿಸ್ತೀನಿ. ನಿನಗೆ ಒಳ್ಳೇದಾಗ್ಲಮ್ಮ, ಒಳ್ಳೇದಾಗ್ಲಿ. ಹ್ಮ್. ಹ್ಮ್. ನಿಧಾನಕ್ಕೆ ತಿನ್ನಿ. ತಾತ, ನಿನ್ನ ನೋಡ್ತಿದ್ರೆ ಪಾಪ ಅನಿಸ್ತಿದೆ. ಯಾಕೆ ಹೀಗೆ ಭಿಕ್ಷೆ ಬೇಡ್ತಾ ಇದೆಯಾ? ನೋಡಪ್ಪ, ನಾನೊಬ್ಬ ರೈತ. ನೀನ್ ರೈತಾನ? ಮತ್ತೆ ಏನಾಯ್ತು ತಾತ? ಬೆಳೀತಾ ಇರೋನು ನೇಣ್ ಹಾಕೋತಾ ಇದ್ದಾನೆ. ನೇಣ್ ಹಾಕೊಳಕ್ ಭಯ ಪಡೋನು ನನ್ನ ಹಂಗೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಹೌದಪ್ಪ, ಈಗ ಕಷ್ಟ ಇರೋದೆಲ್ಲ ರೈತಂಗೇನೆ. ಸರಿಯಾಗಿ ಬೆಳೆ ಬರ್ದೆ, ಒಳ್ಳೆ ಬೆಲೆ ಸಿಗ್ದೆ ನಾನ್ ಸಾಲ್ಗಾರ ಆಗ್ಬಿಟ್ಟೆ. ಆ ನೋವನ್ನ ಸಹಿಸ್ಕೊಳಕ್ ಆಗ್ದೆ ನನ್ನ ಹೆಂಡತಿ ಸೋತೋಗ್ಬಿಟ್ಲು. ಇರೋ ಸ್ವಲ್ಪ ಭೂಮಿನೂ ಸಾಲ್ಗಾರರು ಕಿತ್ಕೊಂಡು ಹೋಗ್ಬಿಟ್ರು ಕಣಪ್ಪ. ನನ್ನ ಮಕ್ಳು ನನ್ನನ್ನು ಓಡಿಸ್ಬಿಟ್ರು. ಕೊನೆಗ್ ನಾನು ಹಿಂಗ್ ಭಿಕ್ಷೆ ಎತ್ಬೇಕಾಗ್ ಬಂದಿದೆ. ಎಲ್ರು ಇದ್ರು ಕೂಡ ನಾನು ಹಿಂಗ ಅನಾಥ ಆಗ್ಬಿಟ್ಟಿದ್ದೀನಪ್ಪ. ತಾತ, ನಿನ್ಗೇನು ತೊಂದರೆ ಇಲ್ಲ ಅಂದ್ರೆ ನಮ್ಮನೇಲೇ ಇರು. ನೀನು ನಮ್ಮನ್ನ ನಿಮ್ ಮಕ್ಕಳು ಅಂತ ಅನ್ಕೋ. ಇವತ್ತು ನನ್ನ ತಂಗಿ ಹುಟ್ಟದಬ್ಬ ಆಗಿರೋದ್ರಿಂದ ನಾನು ಕೊಡ್ತಿರೋ ಸಣ್ಣ ಗಿಫ್ಟ್ ಇದು. ನೀನು ದೇವ್ರು ಕಣಪ್ಪ, ನೀನ್ ಚೆನ್ನಾಗಿರ್ಬೇಕು. ಏನ್ ತಂಗಿ, ಇದೇ ನಿನ್ ಬರ್ಡೇ ಗಿಫ್ಟ್ ಅಮ್ಮ. ನಿನ್ಗೆ ತಾತನ್ ಕೊಡ್ತಾ ಇದೀನಿ, ಓಕೆನಾ? ತುಂಬಾ ಸಂತೋಷ ಆಗ್ತಿದೆ ಅಣ್ಣ, ನೀನೊಬ್ರಿಗೆ ಆಶ್ರಯ ಕೊಡ್ತಿದ್ಯಾ. ಅಕ್ಕಿ ಆಗೋಗಿದೆ ಅಪ್ಪ. ಈಗೇನ್ ಮಾಡೋದಮ್ಮ ಸತ್ಯವತಿ? ಬೆಳೆ ಹಾಳಾಯ್ತು. ಊರವ್ರ ಹತ್ರ ಎಲ್ಲ ಈಗಾಗ್ಲೇ ಸಾಲ ಮಾಡ್ಬಿಟ್ಟಿದ್ದೀನಿ. ಇನ್ಯಾರು ಕೊಡ್ತಾರಮ್ಮ? ಯಾಕೋ ಬೇಗ ಬಂದ್ಬಿಟ್ಟೆ? ಸೆಮಿಸ್ಟರ್ ಫೀಸ್ಗೆ ಅಂತ 5,000 ಬೇಕು ತಾತ. ರೆಕ್ಕೆ ಮುರ್ಕೊಂಡಿರೋ ಪಕ್ಷಿ ಆಕಾಶಕ್ಕೆ ಹಾರ್ಬೇಕು ಅಂದ್ರೆ ಹೆಂಗೋ ಹಾರಕ್ಕಾಗತ್ತೆ? ನಿಮಗೆ ಭಾರವಾಗಬಾರ್ದು ಅಂತ ಅನ್ಕೊಂಡಿದ್ದೀನಿ ತಾತ. ಯಾವುದೋ ಒಂದು ಸಣ್ಣ ಕೆಲಸ ಮಾಡ್ಕೊಂಡು ನಿಮ್ಗೆ ಸಹಾಯವಾಗಿರ್ತೀನಿ ತಾತ. ನೀನು ಓದ್ ನಿಲ್ಸ್ಬಿಟ್ರೆ ಹೇಗೋ? ನೀನು ಓದ್ಬೇಕು ಅನ್ನೋದೇ ನಿಮ್ಮಪ್ಪನ ಕನ್ಸಾಗಿತ್ತು. ಹೇಗಾದ್ರೂ ಕಷ್ಟಪಟ್ಟು ಓದ್ಬಿಡೋ. ಸರಿ, ಹೊರಗಡೆ ಎಲ್ಲಾದ್ರೂ ಸಾಲ ಸಿಗುತ್ತೋ ಅಂತ ಹೋಗ್ ಸ್ವಲ್ಪ ನೋಡ್ಕೊಂಬರ್ತೀನಿ. ಚಿಂತೆ ಮಾಡ್ಬೇಡ. ರಾಮಣ್ಣ, ಬಾಯಿಲಿ. ನಮಸ್ಕಾರನಪ್ಪ. ಹೇಗಿದ್ಯಾ? ವ್ಯವಸಾಯ ಹೇಗ್ ನಡೀತಿದೆ? ಚೆನ್ನಾಗಿ ನಡೀತಿದೆ. ಆದ್ರೆ ಬೆಳೆ ಕೈಗೆ ಬರೋ ಅಷ್ಟೊಳಗೆ ಇನ್ನೂ ಸ್ವಲ್ಪ ದುಡ್ಡು ಹಾಕ್ಬೇಕಪ್ಪ. ಒಂದ್ ಕಡೆ ಮನೇಲಿ ಒಂದ್ ಅಕ್ಕಿ ಕಾಳು ಇಲ್ಲ, ಮೊಮ್ಮಗನ್ ಫೀಸ್ ಕಟ್ಟಕ್ಕೆ ದುಡ್ಡು ಇಲ್ಲ. ಸಹಾಯಕ್ಕಾಗ್ದೆ ಬದುಕಕ್ಕಾಗ್ದೆ ಯಾರಾದ್ರೂ ದುಡ್ಡು ಕೊಡ್ತಾರ ಅಂತ ಈಗ ಬೀದಿಗೆ ಬಂದಿದ್ದೀನಪ್ಪ. ಆದ್ರೂ ಎಲ್ಲ ನನ್ ಭ್ರಮೆ. ಈ ಬಡ ರೈತನ್ ನೋಡಿ ಯಾರು ದುಡ್ಡು ಕೊಡ್ತಾರಪ್ಪ? ಏನ್ ನೋಡ್ಕೊಡ್ತಾರೆ? ಬಾ ತಾತ, ನನ್ ಜೊತೆ ಬಾ. ಎಲ್ಲಿಗಪ್ಪ? ನಿಮ್ ಮನೆಗೆ ಹೋಗೋಣ. ಕೂತ್ಕೋ ತಾತ. ಬಾ, ಒಳಗ್ ಬಾಪ, ಕೂತ್ಕೊಳ್ಳಪ್ಪ. ಹಾಯ್. ನೀರು ಕೊಡಮ್ಮ. ನಮ್ಮಂತ ಗುತ್ತಿಗೆ ರೈತರು ಬದುಕಿಷ್ಟೇ ಕಣಪ್ಪ. ಫಸ್ಲು ಬರ್ಲಿಲ್ಲ ಅಂದ್ರೂ ಸಾಲ್ಗಾರರು ಬಿಡಲ್ಲ. ಎಲ್ ಸಾಲ ಸಿಗುತ್ತೋ ಅಂತ ನೋಡ್ತಾನೆ ಇರ್ತೀವಿ. ಮತ್ತೆ ಬೆಳೆ ಬರೋದು 6 ತಿಂಗಳಿಗೆ. ಅಲ್ಲಿವರೆಗೂ ಸೊಂಟ ಕಟ್ಕೊಂಡು ಯುದ್ಧ ಮಾಡ್ತಾನೆ ಇರ್ಬೇಕು. ನಿಮ್ ಮಗನ್ ಕಾಲೇಜ್ ಫೀಸ್ಗೆ, ವ್ಯವಸಾಯದ ಖರ್ಚಿಗೆ ಈ ದುಡ್ಡು ತಗೊಳ್ಳಿ ಅಮ್ಮ. ತಗೊಳಮ್ಮ. ಏ ಬಾಬಿ, ಇನ್ಮೇಲೆ ಏನೇ ಇದ್ರು ಅಣ್ಣ ಇದ್ದಾನೆ ಅಂತ ಅನ್ನೋದು ಮರಿಬೇಡ. ತಾತಂಗೇನು ತೊಂದರೆ ಕೊಡ್ಬೇಡ, ಸರಿನಾ? ನಾನಿನ್ ಹೊಡ್ತೀನಿ. ಬರ್ತೀನಿ ತಾತ. ಸರಿ ಬರ್ತೀನಮ್ಮ. ಒಳ್ಳೇದಾಗ್ಲಪ್ಪ.